ರೀ ಇದು ನಮ್ಮ ನಿರ್ಧಾರ ಅಲ್ಲ, ಹಂಸಲೇಖ ಅವ್ರ ನಿರ್ಧಾರ ಅಲ್ಲ, ಯಾರ ನಿರ್ಧಾರ ಅಲ್ಲ, ಪ್ರೊಡ್ಯೂಸರ್ ನಿರ್ಧಾರ ಇದು. ಪ್ರೊಡ್ಯೂಸರು ಆಂಧ್ರದವರು. ಅವರು ನಿಮಗೊಂದು ಸಿನಿಮಾ, ಹಂಸಲೇಖ ಅವ್ರಿಗೊಂದು ಸಿನಿಮಾ ಪ್ರೀತಿಸೋ ತಪ್ಪ ಕೊಟ್ಟಿದ್ದಾರೆ. ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ, ನಾನು ಹೇಳ್ತಾ ಇದ್ದೀನಿ, ನೀವು ಮಾಡಿ ಅಂತಂದರು. ಹೌದು ಹುಳ ಎಲ್ಲ ಅವರಿಗೆ ಕಾಪಿ ಮಾಡಿದೆ, ಅದು ಕಾಪಿಯಾ ಅಂತ, ರೀಮೇಕಾ ಅಂತ. ಅವನು ಯಾವನ ಹುಳ, ಅವನು ಹಂಗೆ ಮಾತಾಡ್ತಾನೆ ಅಂದರೆ ನಮಗೆ ಜಾಡಿಸಿ ಓದಬೇಕು ಅನಿಸುತ್ತೆ. ನಾನು ಎಲ್ಲ ಯೂಟ್ಯೂಬರ್ಸ್ ಒಳ್ಳೆ ಕಾರ್ಯಕ್ರಮ ಕೊಡೋರಿಗೆ ನಾನು ಹೇಳೋದಿಷ್ಟೇ, ಕಮೆಂಟ್ ಬಾಕ್ಸ್ ತೆಗೆದುಬಿಡಿ. ಯಾಕಂದರೆ ಮನೆಯೊಳಗಡೆ ಸೊಳ್ಳೆ ಬರಬಾರ್ದು ಅಂತ ನಾವು ಸೊಳ್ಳೆ ಪರದೆ ಹಾಕ್ತೀವಿ, ಇದಾಗ್ತೀವಿ, ಮತ್ತು ಸೊಳ್ಳೆ ಬತ್ತಿ ಹಾಕ್ತೀವಿ, ಮಾಸ್ಕಿಟೋ ರೆಪೆಲೆಂಟ್ ಹಾಕ್ತೀವಿ. ಅಂದರೆ ಸೊಳ್ಳೆ ಬರಬಾರ್ದು, ಕಚ್ಚೋದು ಕಿರಿಕಿರಿ, ಅದು ಕಚ್ಚೋದು. ಅದೇ ಥರ ಕಮೆಂಟ್ ಬಾಕ್ಸ್ ಕ್ಲೋಸ್ ಮಾಡಿ. ಯಾಕೆ ಆ ಕಮೆಂಟ್ ಕಟ್ಕೊಂಡು ಏನಾಗಬೇಕು? ಒಳ್ಳೆಯವರು ಅಪ್ರಿಷಿಯೇಟ್ ಮಾಡ್ತಾರೆ, ಕೆಟ್ಟವರು ಈ ಕೆಟ್ಟ ಕಮೆಂಟನ್ನು ನಾವು ಕೇಳ್ಕೊಂಡು ಅದನ್ನು ಸುಮ್ಮನೆ ನಾವ್ಯಾಕೆ ಹಿಂಸೆ ಪಡಬೇಕು? ಪ್ರತಿ ಸಂದರ್ಭಕ್ಕೂ, ಉದಾಹರಣೆಗೆ ಬರ್ತ್ಡೇಗೆ ಹ್ಯಾಪಿ ಬರ್ಡೇ ಟು ಯು ಅದಿಲ್ಲ, ನಗ್ತಾ ನಗ್ತಾ ಬಾಳು ನೀನು 100 ವರ್ಷ ಅದನ್ನು ಹಾಕ್ತಾರೆ. ಸಂಕ್ರಾಂತಿ ರಥೋ ರಥ, ಸಂಕ್ರಾಂತಿಗೆ ಹಾಡು ಕೊಟ್ಟರು. ಹುಟ್ಟಿದ್ದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಒಂದು ನಾಡಗೀತೆಗೆ ಸರಿಸಮಾನವಾದ ಒಂದು ಹಾಡು. ಒಂದು ಅಕ್ಷರ ಚೇಂಜ್ ಮಾಡೋದು ಬೇಡ. ಅವ್ನು ಬರ್ದಿದ್ದನ್ನು ಹಂಗೆ ಉಳಿಸಿ, ನೀವು ಚೆನ್ನಾಗಿ ಬರ್ದಿಯಾನೆಲ್ಲ ಅಂತಂದರು. ಬೆಳೆಸೋದು ಅಂದರೆ ಬಹುಶಃ ಅವರನ್ನು ನೋಡಿ ಕಲಿಬೇಕು ಅನ್ನೋದು ನಾನು ಕಂಡವನು ಇದೆಲ್ಲ ಇದು ಮಾಡಿದ್ರು. ಅವರ ಈ ಒಂದು ಸಜ್ಜನಿಕೆನ ನಾನು ನೋಡಿದವನು. ಅದೇ ಒಂದು ಒಂದು ಅಪವಾದಗಳು ಬಂದಾಗ ನಮಗೆ ಇದೆಲ್ಲ ಹೇಳಲೇಬೇಕು. ಹೌದು. ಇನ್ನೊಂದು ವಿಚಾರ, ಹಂಸಲೇಖ ಸರ್ ಅವ್ರನ್ನ ತಲೆ ಮರೆಸ್ಕೊಂಡು 1 ವರ್ಷ ನೀವು ಓಡಾಡಿದ್ದು ಇತ್ತಂತೆ, ಅದೊಂದು ಕಾಲ. ಅದು ನನ್ನ ಒಂದು ಕೀಳರಿಮೆಯಿಂದ, ನನ್ನೊಂದು ಗಿಲ್ಟಿಗ ಮಾಂಗಲ್ಯಂ ತಂತು ನಾನೇನ ನನಗೆ ಬಂದಾಗ ನಾನು ಅದನ್ನು ಒಪ್ಪಲಿಲ್ಲ. ನಾನು ಮಾಡಲ್ಲ ಅಂತಲೇ ಕೂತೆ. ಹಠ, ಮಾಂಗಲ್ಯಂ ತಂತು ನಾನೇನ. ನಮ್ಮ ಮನೆಗೆ ಆವಾಗ ಬ್ಯಾಚುಲರ್ಸ್ ನಾವೆಲ್ಲ, ನಮ್ಮ ಮನೆಯಲ್ಲಿ ಒಂದು 7-8 ಜನ ಹುಡುಗರೆಲ್ಲ ಇದ್ದರು. ಅವ್ರು ಬಂದರು, ಚಂಪಕಧಾಮ ಅಂತ, ಬಾಬು ಅಂತ ಅವ್ರು ಕರಿತಿದ್ವಿ. ಚಂಪಕಧಾಮ ಮತ್ತು ರಾಮರಾಜು ಅಂತ ತೆಲುಗು ಮ್ಯಾನೇಜರು ಇಬ್ಬರು ಬಂದರು. ನೀವು ನಮ್ಮ ಪಿಕ್ಚರ್ ಹೊಸದಾಗಿ ಆಗ್ತಾಯಿದೆ, ರವಿಚಂದ್ರನ್ ಸರ್ ಮ್ಯೂಸಿಕ್ ಮಾಡ್ಕೋಬಂತ. ರವಿಚಂದ್ರನ್ ಸರ್ದು ನಾನು ಮಾಡಲ್ಲ, ಅದು ನನ್ನ ಗುರುಗಳೇ ಫಿಕ್ಸ್ ಅಂತ. ರವಿಚಂದ್ರ ಸರ್ ಅಂತಂದ್ರೆ ಹಂಸಲೇಖ ಸರ್ ನಾನು ಫಿಕ್ಸ್ ತಲೆಯಲ್ಲಿ, ನಾನು ಅದು ಮಾಡಲ್ಲ ಅಂತ. ಇಲ್ಲ 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 ಮಾಡಲೇಬೇಕು ನೀವು ಹಾಗೆ ಅಂತ. ಒಂದು 10,000 ಬಂಡಲ್, ಆವಾಗ 10,000 ದೊಡ್ಡ ಅಮೌಂಟು. 10,000 ಬಂಡಲ್ ಇಟ್ಟರು. ನನಗೆ ತಗೊಂಡೋಗಿ, ಇದು ಬೇಡ ನನಗೆ ಬೇಡ, ದಯವಿಟ್ಟು ತಗೊಂಡೋಗಿ ಅಂತ ನಾನು ಹಠ ಮಾಡಿದೆ. ಮುಟ್ಲಿಲ್ಲ, ನಾನು ಮುಟ್ಲಿಲ್ಲ. ಆವಾಗ ಹುಡುಗರಿಗೆ ಹೇಳಿದೆ, ನೋಡಿ ಇದನ್ನು ಮುಟ್ಬೇಡಿ ನೀವು ಅಂತ. ಅವರು ಇಲ್ಲ ಇಲ್ಲ ಅಂತ, ನೀವು ತಗೊಳ್ಳೇಬೇಕು ಅಂತ ಸೀದಾ ಹೋಗೇ ಬಿಟ್ರು. ಇಬ್ಬರು ಮ್ಯಾನೇಜರ್ಗಳು ಹೋಗೇ ಬಿಟ್ರು. ನೋಟ್ ಹಾಗೆ ಹೋಗ್ಬಿಟ್ರು. ನಾನು ಹುಡುಗರಿಗೆಲ್ಲ ಹೇಳಿದೆ, ಅದು ಅಲ್ಲೇ ಇರಲಿ, ನಾಳೆ ಬಂದೇ ಬರ್ತಾರೆ, ಆವಾಗ ಕೊಟ್ಬೋಣ ಅಂತ ಹುಡುಗರಿಗೆ ಹೇಳಿದೆ, ಮುಟ್ಟಬೇಡಿ ಅಂತ. ನಮ್ಮ ಹುಡುಗರೆಲ್ಲ ಒಳ್ಳೆಯವರೆಲ್ಲ ಇದ್ದರು, ರೂಮಲ್ಲಿ ಒಳ್ಳೆಯವರಿದ್ದರು. ಮಾರನೇ ದಿನ ಬಂದರು. ಮತ್ತೆ ಬಂದಾಗ ಏನು ಇಲ್ಲೇ ಇದೆ ಬಂಡಲ್, ಇಲ್ಲೇ ಇದೆ ನೋಟಿದ್ದು ಅಂತ. ನಾನು ಮುಟ್ಟಿಲ್ಲ, ಮುಟ್ಟೋದು ಇಲ್ಲ, ಅದು ನಂದಲ್ಲ, ಅದು ನಮ್ಮ ಗುರುಗಳೇ ಮಾಡಬೇಕು, ಅದು ನಾನು ಮಾಡಲ್ಲ ಅಂತ ಕೂತೆ. ಅದಕ್ಕೆ ರೀ ನಾವು ಹಂಸಲೇಖ ಸರ್ಗೆ ಹೇಳಿ ಆಯಿತು, ಮನೋಹರ್ ಅಡ್ವಾನ್ಸ್ ತೊಗೊಂಡಿದ್ದಾನೆ ಅಂತ. ನನಗೆ ಶಾಕ್ ಆಯಿತು. ಇವರು ಸುಳ್ಳು ಹೇಳಿದ್ದಾರೆ, ನಾನು ತೊಗೊಂಡಿದ್ದೀನಿ ಅಂತ. ಈಗ ನಾನು ಇನ್ನೊಂದು ಅದಕ್ಕೆ ಮುಂಚೆ ಒಂದು ಮಾತಾಡಿದೆ. ನಾನು ಹೋಗಿ ಸಾರ್ ಹತ್ರ ಮಾತಾಡಿ ಅವ್ರು ನೀನು ಮಾಡು ಹೋಗು ಅಂದರೆ ಮಾತ್ರ ನಾನು ಮಾಡ್ತೀನಿ ಅಂತ ಹೇಳಿದ್ದಕ್ಕೆ, ರೀ ನಾವು ಆವಾಗಲೇ ಹೇಳಿ ಆಯ್ತು ಅವ್ರಿಗೆ, ಮನೋಹರ್ ಅಡ್ವಾನ್ಸ್ ತೊಗೊಂಡಾಗಿದೆ ಅಂತ ಹೇಳಿ ಆಗಿದೆ ಅಂತಂದರು. ಅದು ನನಗೆ ಒಂಥರ ಕಣ್ಣಲ್ಲಿ ಬಂತು, ಅಪ್ಸೆಟ್ ಆಗಿಬಿಡ್ತು. ನಾನು ಬೇಡ ನಿಮ್ಮ ಸಿನಿಮಾನೇ ಬೇಡ ಅಂತ ಬೈದ್ಬಿಟ್ಟೆ. ಆಗ ಬಾಬು ಅಲ್ಲಿಂದಲೇ, ನಮ್ಮ ಮನೆಯಿಂದಲೇ ಲ್ಯಾಂಡ್ಲೈನ್, ಅವಾಗ ಮೊಬೈಲ್ ಇರಲಿಲ್ಲ, ರವಿ ಸಾರಿಗೆ ಫೋನ್ ಮಾಡಿದ್ರು. ಆ ಕಡೆ ರವಿ ಸರ್ ಮನೆಗೆ ಫೋನ್ ಮಾಡಿದ್ರು. ಅವ್ರು ಆ ಕಡೆ ಏನು ಅಂತ, ಸರ್ ಮನೋಹರ್ ಮಾಡಲ್ಲ ಅಂತ ಕೂತಿದ್ದಾರಂತೆ. ಯಾಕಂತೆ? ಕೊಡ್ತೀನಿ ಫೋನ್ ಅಂತ ಕೊಟ್ಟರು. ಯಾಕೆ ಮನೋಹರ್ ಸರ್
ಅದು ನಿಮ್ಮ ಸಿನಿಮಾ ಮ್ಯೂಸಿಕ್ಕು ಹಂಸಲೇಖ ಸಾರೇ ಮಾಡಬೇಕು, ನನಗೆ ಮನಸ್ಸು ಬರಲ್ಲ ಮಾಡ ರೀ. ಇದು ನಮ್ಮ ನಿರ್ಧಾರ ಅಲ್ಲ, ಹಂಸಲೇಖ ಅವ್ರ ನಿರ್ಧಾರ ಅಲ್ಲ, ಯಾರ ನಿರ್ಧಾರ ಅಲ್ಲ, ಪ್ರೊಡ್ಯೂಸರ್ ನಿರ್ಧಾರ. ಇದು ಪ್ರೊಡ್ಯೂಸರು ಆಂಧ್ರದವರು. ಅವರು ನಿಮಗೊಂದು ಸಿನಿಮಾ, ಹಂಸಲೇಖ ಅವ್ರಿಗೊಂದು ಸಿನಿಮಾ ಪ್ರೀತಿಸೋ ತಪ್ಪ ಕೊಟ್ಟಿದ್ದಾರೆ. ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ, ನಾನು ಹೇಳ್ತಾ ಇದ್ದೀನಿ, ನೀವು ಮಾಡಿ ಅಂತಂದರು. ಸೊ ರವಿ ಸರ್ ಮಾತು ನಾನು ಮೀರೋಕ್ಕಾಗಲಿಲ್ಲ. ಯಾಕಂದರೆ ನಾನು ಎಲ್ಲ ವಿಚಾರದಲ್ಲೂ ಸಣ್ಣವನು, ವಯಸ್ಸಲ್ಲಿ ದೊಡ್ಡವನಿರ್ಬೋದು ರವಿ ಸರ್ಗಿಂತ, ಬಟ್ ನಾನು ಬೇರೆ ಎಲ್ಲ ವಿಚಾರದ ನಾನು ಏನು ಆವಾಗ ತಾನೇ ಇದು, ಆವಾಗ ನಾನು ದಾಕ್ಷಿಣ್ಯಕ್ಕೆ ನಾನು ಮಾಡಲೇಬೇಕಾಯಿತು. ಮಾಡಿದ ಮೇಲೆ ಚೆನ್ನಾಗಿ ಮಾಡಬೇಕು. ಯಾಕಂದರೆ ಹಂಸಲೇಖ ಗುರುಗಳ ಶಿಷ್ಯ ಆದಮೇಲೆ ನಾನು ಚೆನ್ನಾಗೇ ಮಾಡಬೇಕು, ಇಲ್ಲಾಂದರೆ ಗುರುಗಳಿಗೆ ಅವಮಾನ ಮಾಡ್ದಂಗೆ ಅಂತ ಆ ವಿಚಾರವಾಗಿ ನಾನು ಪ್ರಯತ್ನಪಟ್ಟು ಆ ಸಿನಿಮಾದ ಮ್ಯೂಸಿಕ್ಕನ್ನು ಚೆನ್ನಾಗಿ ಮಾಡಿದೆ. ಮಾಡಿ ಆದಮೇಲೆ ನನಗೆ ಒಂದು ಗಿಲ್ಟಿಗೆ ಕಾಡ್ತೈತೆ. ನಾನು ಹೇಳಬೇಕಾಗಿತ್ತು, ಸಾರ್ ಹತ್ರ ಒಂದು ಮಾತು ಕೇಳಿ ಬರಬೇಕಾಗಿತ್ತು ಅಂತ. ಹಾಗಾಗಿ ನಾನು 1 ವರ್ಷ ಅವರಿದ್ದಲ್ಲಿ ನಾನು ಹೋಗ್ತಿರ್ಲಿಲ್ಲ, ನಾಚಿಕೆ ಆಗ್ಬಿಟ್ಟು. ಆಮೇಲೆ ಆಕಾಶ್ ಸ್ಟುಡಿಯೋದಲ್ಲಿ ಒಂದು ಸಲ ಸಿಕ್ಕಿ ನನ್ನ ಜೋರು ತಪ್ಕೊಂಡು ಚೆನ್ನಾಗಿ ಮಾಡಿದ್ವಿ ಕಣ ಅಂತ ಹೇಳಿದ್ರು. ಆವಾಗ ಕ್ಲಿಯರ್ ಆಯಿತು. ಸೊ ಈ ಥರ ನಮ್ಮೊಳಗೆ ಈ ಗುರು ಶಿಷ್ಯರ ಸಂಬಂಧ ನಿಜವಾಗ್ಲೂ ತುಂಬಾ ಮೆಚ್ಚುವಂಥದ್ದು ಸರ್. ನೋಡಿ, ಅಷ್ಟು ಶಿಷ್ಯನನ್ನ ಪ್ರಮೋಟ್ ಮಾಡೋದ್ರಿಂದ ಹಿಡಿದು ತನ್ನ ಗುರುವನ್ನ ಆರಾಧಿಸೋದ್ರಿಂದ ನಿಮ್ಮಿಂದ ಹಿಡಿದು ನಿಜವಾಗ್ಲೂ ಈ ತರ ಗುರು ಶಿಷ್ಯರ ಸಂಬಂಧ ಇರಬೇಕು ಅನ್ನೋದು ಅಲ್ವಾ? ಹೌದು, ಅದು ಅವರಿಂದ ನಾನು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ. ಕೆಲವು ಕಲಿತಿದ್ದೆ, ಕಲಿಯುವಂಥದ್ದು ಭಾಳಷ್ಟಿದೆ. 3000ಕ್ಕೂ ಹೆಚ್ಚು ಹಾಡುಗಳು ಕೊಟ್ಟಿದ್ದಾರೆ. ಆ ಹಾಡುಗಳಲ್ಲಿರುವ ಸಾಹಿತ್ಯ ಸಂಗೀತವನ್ನು ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಆಮೇಲೆ ಪ್ರತಿ ಸಂದರ್ಭಕ್ಕೂ, ಉದಾಹರಣೆಗೆ ಯುಗಾದಿಗೂ ಅವರ ಹಾಡು ಆಗುತ್ತೆ. ಬರ್ತ್ಡೇಗೆ ಹ್ಯಾಪಿ ಬರ್ಡೇ ಟು ಯು ಅದಿಲ್ಲ, ನಗ್ತಾ ನಗ್ತಾ ಬಾಳು ನೀನು 100 ವರ್ಷ ಅದನ್ನು ಹಾಕ್ತಾರೆ. ಬರ್ತ್ಡೇಗೆ ಸಾಂಗ್ ಕೊಟ್ಟರು, ಸಂಕ್ರಾಂತಿ ರಥೋ ಸಂಕ್ರಾಂತಿಗೆ ಹಾಡು ಕೊಟ್ಟರು. ಆಮೇಲೆ ಹುಟ್ಟಿದ್ದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಒಂದು ನಾಡಗೀತೆಗೆ ಸರಿಸಮಾನವಾದ ಒಂದು ಹಾಡು. ಕೈಲಾಸಂ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. 2 ಸಾಲಲ್ಲಿ ಮುಗಿಸ್ಬಿಟ್ರು. ಕೈಲಾಸ ವೈಕುಂಠ ಎಲ್ಲ, ನಾವು ಕೈಲಾಸಂ ನೋಡಿದ್ವಿ, ದಾಸರ ನೋಡಿದ್ವಿ, ಇಲ್ಲೇ ನಮಗೆ ಕೈಲಾಸ ವೈಕುಂಠ ಇಲ್ಲ ಅಂತ ಅದು ಇದು ಮಾಡಿದ್ರು. ಆಮೇಲೆ ಆ ಇಡೀ ಮೈಸೂರು ಒಂದು ಲವ್ ಸಾಂಗನ್ನು, ಕುಕ್ರಳ್ಳಿ ಕೆರೆ ತೇಲ ಕಾರಂಜಿ ಕೆರೆ ಲವಿಗೆ ಕಾಳಿದಾಸನು ಇಲ್ಲಿ ರಸ್ತೆಯಾಗವನೆ. ಇಡೀ ಹಾಡು ಪೂರ್ತಿ ಕೇಳಿದ್ರೆ ನನಗಂತೂ ಒಂಥರ ರೋಮಾಂಚನ ಆಗೋದು ಆ ಹಾಡು ಕೇಳಿದ್ರೆ. ಆ ಹಾಡಲ್ಲಿ ಪ್ರೀತಿಯನ್ನು ಎಷ್ಟು ಇದು ಮಾಡೋದು. ಹೌದು, ನೆನಪಿರ್ಲಿ ಸಿನಿಮಾ ಹಾಡು, ಎಲ್ರಿಗೂ ನೆನಪಿರ್ಲಿ ಅದು. ಅದರಲ್ಲಿ ಗುರುಗಳು ಏನು ಹೇಳಿದ್ದಾರೆ, ಕುಕ್ರಳ್ಳಿ ಕೆರೆ ತೇಲ ಕಾರಂಜಿ ಕೆರೆ ಲವ್ವಿಗೆ, ಅದರಲ್ಲಿ KRSಲಿ ಕೆಫೆ ಮಾಡಿ ಬ್ಲಫಿನಲ್ಲಿ ಬಫೆ ಮಾಡಿ ಲವ್ವಿಗೆ ರಿಚ್ ಲವ್ವಿಗೆ, ದುಡ್ಡಿದ್ರೆ ಲಲಿತ ಮಹಲ್, ಇಲ್ದಿದ್ರೆ ಒಂಟಿ ಕಪಲ್ ಲವ್ವಿಗೆ ಈ ಲವ್ವಿಗೆ. ಅದಾದ್ಮೇಲೆ ಹೇಳ್ತಾರೆ, ಜಾತಿ ಕೆಟ್ಟರು ಸುಖ ಪಡ್ಬೇಕು ಪ್ರೀತಿ ಮಾಡಮ್ಮ, ಜಾತಿ ಕೆಟ್ಟರು ಸುಖ ಪಡಬೇಕು ಪ್ರೀತಿ ಮಾಡಮ್ಮ, ನಾಳೆ ಆಗೋದು ಹಿಂದೆ ಆಗೇ ಹೋಗ್ಲಮ್ಮ, ಕದ್ದು ಮುಚ್ಚಿ ಪ್ರೀತಿ ಮಾಡೋ ಕಳ್ಳಲವಮ್ಮ, ಸತ್ಯ ಹೇಳಮ್ಮ ನಿಜವಾದ ಪ್ರೀತಿ ಮಾಡಮ್ಮ. ನೆಕ್ಸ್ಟು, ಜಾತಿ ಸುಡೋ ಮಂತ್ರ ಕಿಡಿ ಪ್ರೀತಿ ಕಣಮ್ಮ, ಜಾತಿ ಸುಡೋ ಮಂತ್ರ ಕಿಡಿ, ಜಾತಿ ಸುಡೋ ಮಂತ್ರ ಕಿಡಿ ಪ್ರೀತಿ ಕಣಮ್ಮ, ಮನುಜ ಮತ ವಿಶ್ವಪಥ ಅಂತ ಹೇಳಮ್ಮ. ಅಂದರೆ ಅಲ್ಲಿ ಕುವೆಂಪು ಅವ್ರನ್ನ ತಂದರು. ತೀರ್ಥಹಳ್ಳಿಯಲ್ಲಿ ಕುವೆಂಪು ಹುಟ್ಟಿದ್ರು, ವಿಶ್ವಪ್ರೇಮನ ಮೈಸೂರಿಗೆ ತಂದುಕೊಟ್ರು. ಮೈಸೂರು ಗುಲಾಗೆ ಬೃಂದಾವನ ಗಿನಾಗೆ ಲವಿಗೆ ಸ್ವೀಟ್ ಲವಿಗೆ, ನರಸಿಂಹಸ್ವಾಮಿ ಪದ್ಯ ಇದೆ, ಅನಂತಸ್ವಾಮಿ ವಾದ್ಯ ಇದೆ, ಸಾಂಗಿಗೆ ಲವ್ ಸಾಂಗಿಗೆ. ನೋಡಿ, KS ನರಸಿಂಹಸ್ವಾಮಿ ಅವ್ರನ್ನ ತಂದರು, ಮೈಸೂರು ಅನಂತ ಸ್ವಾಮಿ ಅವ್ರನ್ನ ತಂದರು. ಕಾಳಿದಾಸನೇ ಇಲ್ಲಿ ರಸ್ತೆ ಆಗವನೆ, ಪ್ರೀತಿ ಮಾಡೋರಿಗೆ ಸರಿ ದಾರಿ ತೋರ್ತಾನೆ ಅಂತ. ಸೊ ಈ ಥರ ಒಂದು ಹಾಡಲ್ಲೇ ಇಷ್ಟೆಲ್ಲ ವಿಚಾರ, ಒಂದು ಪ್ರೀತಿಯ ವಿಚಾರ ಮೈಸೂರಿಗೆ ಇದು ಮಾಡಿ ಕಂಪೇರ್ ಮಾಡಿ ಮಾಡೋದು. ಆ ಥರ ನೀವು ನೋಡ್ತಾ ಪ್ರತಿ ಹಾಡಲ್ಲೂ ನಿಮಗೆ ವಿಶೇಷತೆ ಇದೆ. ಹಾಗಿದ್ದು
ಮಾತಾಡೋರು ಅದು ಉದ್ದೇಶಪೂರ್ವಕವಾಗಿ ಎಲ್ಲೋ ಒಂದ್ ಕಡೆ ತುಂಬಾ ಬೆಳೀತಿದಾರಲ್ಲ, ನಾನು ಎಲ್ಲೋ ಒಂದ್ ಕಡೆ ಇದರನ್ನ ಹಿಂದೆ ಹಾಕಬೇಕು ಅಥವಾ ತುಳಿಬೇಕು ಅನ್ನುವಂತ ಎಲ್ಲೋ ಒಂದ್ ಆಗುತ್ತೆ ಮಾಡ್ತಿದ್ದಾರೆ ಅಂತ ಅಲ್ವಾ? ಹೌದೌದು. ಬಟ್ ಆದರೆ ಅವರು ಎಲ್ಲ ಮೀರಿಸಿ ಅವ್ರ ಮುಂದೆ ಎಲ್ಲರೂ ಲಿಲ್ಲಿ ಪುಟ್ ಥರ ಕಾಣ್ತಾರೆ. 3000 ಹಾಡುಗಳು ಸರ್, ಎಲ್ಲಿ ಅವರೆಲ್ಲ ತೃಣ ಸಮಾಜರೇ ಇಲ್ಲ. ಸಾಹಿತ್ಯ ಕೂಡ ಈ ಥರ ಸಾಹಿತ್ಯಗಳು ತಮಾಷೆಯಲ್ಲಿ ಫಿಲಾಸಫಿ ಹೇಳೋದಿದೆಯಲ್ಲ, ಅದು ಹೌದು. ಒಳ್ಳೆ ಫಿಲಾಸಫಿಯನ್ನು ಅವರು ಸೀರಿಯಸ್ ಆಗಿಯೂ ಹೇಳಿದ್ದಾರೆ, ಈ ಥರ ಗಂಭೀರವಾಗಿಯೂ ಹೇಳಿದ್ದಾರೆ, ಈ ಥರ ಎಲ್ಲ ಹೇಳಿದ್ದಾರೆ. ಆಮೇಲೆ ಇದು ಪ್ರೇಮಲೋಕದಲ್ಲಿ ನಾವು ಹಾಡು ತಗೊಂಡ್ರೆ, ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದೇ ಕೊಡ್ತೀಯ ಅನ್ನೋದು, ಇಲ್ಲ 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 ಅಂತ ಅಂದೇ ಕೊಡ್ತೀಯ ಅಂತ ಒಂದು ಅರ್ಥ, ಇಲ್ಲ ಅನ್ನೋದೇ ಕೊಡ್ತೀಯ ಅಂತ ಎರಡು ಅರ್ಥ ಆಗುತ್ತೆ. ಹುಡುಕ್ತಾ ಹೋದ್ರೆ ಪ್ರತಿ ಹಾಡಲ್ಲೂ ನಿಮ್ಗೆ ಸಿಗುತ್ತೆ. ಹೌದು ಹೌದು. ಹಾಗೆ ನಮ್ಮ ತಮಿಳಲ್ಲಿ ಇಳೆಯರಾಜ ಅವರು ಹೇಗೇನೋ ಹಾಗೆ ನಮ್ಮ ಕನ್ನಡದಲ್ಲಿ ಮೋಸ್ಟ್ಲಿ ಹಂಸಲೇಖ ಅವರು ಅಷ್ಟೇ ಅದೇ ತೂಕಕ್ಕೆ ಬೆಲೆ ಬಾಳ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಹೌದು. ನಮಗೆ ನಾನು ತಮಿಳು ಹಾಡು ಕೇಳ್ತೀನಿ, ಕಣ್ಣದಾಸನ್ ಅವರ ಹಾಡುಗಳು ಬಹಳ ಅದ್ಭುತವಾಗಿರುತ್ತೆ, ಅವರ ರಚನೆಗಳು. ಇಲ್ಲಿ ಗುರುಗಳು ಅದಕ್ಕೆ ಸಮಾನವಾಗಿ ಬರೆದಿದ್ದಾರೆ. ಕಣ್ಣದಾಸನಿಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ಇವರು ಬರೆದಿದ್ದಾರೆ ಹಾಡುಗಳನ್ನ. ಅದು ಇದೆಲ್ಲ ನೆನೆಸ್ಕೊಂಡಾಗ, ಮತ್ತು ಅವರು ಕನ್ನಡಕ್ಕಾಗಿ ಕನ್ನಡಿಗರಿಗೆ ಕೆಲಸ ಸಿಗಬೇಕು ಅಂತ ಅವರು ಹಠ ತೊಟ್ಟು ಆ ತಮಿಳರನ್ನ ಎದುರಾಕೊಂಡು ಅವರು ಮಾಡಿ ಸ್ವಲ್ಪ ಕಷ್ಟನೇ ಇತ್ತು, ಯಾಕಂದ್ರೆ ಕಷ್ಟ ಇತ್ತು. ಹಾಗೆ ಬೇರೆ ಮ್ಯೂಸಿಷಿಯನ್ಸ್ ಇಲ್ಲಿ ರೆಡಿ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇತ್ತು. ವೇಣು ಅಂತವರು ಎಲ್ಲ ಮತ್ತು ಶಿವು ಅಂತವರು ಎಲ್ಲ ಸೇರಿ ಅವರಿಗೆ ಸಾಥ್ ಕೊಟ್ಟರು. ಆದರೂ ಒಂದು ಸಂದರ್ಭದಲ್ಲಿ ಎಲ್ಲ ಯಾರಿಗೆ ಧೈರ್ಯ ಬರುತ್ತೆ ಹೇಳಿ? ಎಷ್ಟೋ ಮ್ಯೂಸಿಕ್ ಡೈರೆಕ್ಟರ್ಗಳು ಆ ಪರಂಪರೆಯ ಪ್ರಕಾರನೇ ಹೋಗ್ತಾ ಇದ್ರು, ಆ ಮ್ಯೂಸಿಷಿಯನ್ಸ್ನೇ ಇಟ್ಕೊಂಡು ಕೆಲಸ ಮಾಡಿದ್ರು. ಇವರು ಆ ಥರ ಸುಮ್ಮನೆ ಕೂತ್ಕೊಳ್ತಿರಲಿಲ್ಲ, ಏನಾದರೂ ವಿಶೇಷವಾಗಿ ಯೋಚನೆ ಮಾಡೋರು, ಇಲ್ಲಿ ಅವ್ರನ್ನ ಇಟ್ಕೊಂಡು ಮಾಡಬೇಕು ಅನ್ನೋದು ಒಂದು ಒಳ್ಳೆತನ ಇದೆಯಲ್ಲ, ಅದು ನಮಗೆ ಆದರ್ಶ. ಹೌದು ಸರ್, ನಿಜವಾಗ್ಲೂ. ಅಲ್ಲಿಗೆ ಇವತ್ತು ಈ ಜೂನಲ್ಲಿ ಅವ್ರಿಗೆ 23ನೇ ತಾರೀಕು ಅವರ ಬರ್ಡೇ ಕೂಡ ಇದೆ. ಲಾಸ್ಟ್ ಅವರ ಬರ್ಡೇಗೆ ನೀವೇನಾದ್ರೂ ಹೇಳೋದಕ್ಕೆ ಇಷ್ಟಪಟ್ಟೋದಾದ್ರೆ? ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ನೀವು ಹೇಳ್ಬಿಟ್ಟಿದ್ದೀರಾ, ಹಲವಾರು ವಿಚಾರಗಳು. ಆಕ್ಚುಲಿ ಕೆಲವೊಂದು ವಿಚಾರಗಳು ಗೊತ್ತೇ ಇರಲಿಲ್ಲ. ನಾನು ತುಂಬಾ ಕಡೆ ಈ ತರ ಮಾತಾಡ್ತಾ ಇರ್ತೀನಿ. ಅವಾಗ ಒಬ್ರು ಪತ್ರಕರ್ತ ನನಗೆ ಹೇಳಿದ್ರು, ನೀವು ಹಂಸಲೇಖ ಅವ್ರಿಗೆ ಚೆನ್ನಾಗಿ ಬಕೆಟ್ ಹಿಡಿತೀರಾ ಅಂತಂದ್ರು. ನಾನು ಹೇಳಿದೆ, ಅವರ ಸಾಧನೆಗೆ, ಅವ್ರು ಮಾಡಿರುವಂಥ ಒಳ್ಳೆ ಕೆಲಸಕ್ಕೆ ಬಕೆಟ್ ಅಲ್ಲ ಕೊಪ್ಪರಿಗೆನೇ ಹಿಡಿಬೇಕಾಗುತ್ತೆ ಅಂತ. ಸಾಧ್ಯವೇ ಇಲ್ಲ, ಅದು ಅಷ್ಟು ಮಾಡಿದ್ದಾರೆ ಅವರು, ಕೆಲಸಗಳು ಮಾಡಿದ್ದಾರೆ. ಇದು ಭಾಷೆಯಲ್ಲಿ ಎಲ್ಲೂ ಕೂಡ ಕಲಬೆರಕೆ ಮಾಡಿಲ್ಲ ಅವರು. ಅವರ ಭಾಷಾ ಸ್ಪಷ್ಟತೆ ಅಷ್ಟೇ ಚೆನ್ನಾಗಿತ್ತು ಕೂಡ ಅಲ್ವಾ? ಹೌದು. ಸರ್, ಲಾಸ್ಟಿಗೆ ಏನು ಅಂತ ಅಂದರೆ, ಆ ಇಳೆಯರಾಜನ ನಿಮಗೆ ಅವಾಗಲೇ ಹೇಳಿದಾಗ ತಮಿಳಿನಲ್ಲಿ ಹೇಗೇನೋ ಹಾಗೆ ನಮ್ಮ ಹಂಸಲೇಖ ಸರ್ ಕನ್ನಡದಲ್ಲಿ ಹಾಗೇನೆ ಅವರು 3000 ಸಾಂಗ್ಗಳನ್ನು ಕೊಟ್ಟರು ಕೂಡ ಹಲವಾರು ಕೊಡುಗೆಗಳನ್ನು ನಮ್ಮ ಚಿತ್ರರಂಗಕ್ಕಿರಬಹುದು, ನಮ್ಮ ವೀಕ್ಷಕರಿಗಿರಬಹುದು, ನಮ್ಮ ಕನ್ನಡ ಅಭಿಮಾನಿಗಳಿಗಿರಬಹುದು, ನಮ್ಮ ಚಿತ್ರಪ್ರಿಯರಿಗಿರಬಹುದು, ಹಲವಾರು ರೀತಿಗಳಲ್ಲಿ ಕೊಡುಗೆಗಳನ್ನು ಕೊಟ್ಟರು ಕೂಡ ಎಲ್ಲೋ ಒಂದು ಕಡೆ ಅವರನ್ನು ಪ್ರೋತ್ಸಾಹ ಮಾಡೋ ರೀತಿ ಅಥವಾ ಅವರನ್ನ ಆರಾಧನೆ ಮಾಡೋ ರೀತಿ, ಅವರನ್ನ ಒಂದು ಕಡೆ ಬೆಂಬಲ ಮಾಡೋ ರೀತಿ ಎಲ್ಲೊಂದು ಕಡೆ ಕಡಿಮೆ ಆಗ್ತಿದೆ, ಅವರನ್ನ ಗುರುತಿಸುವ ರೀತಿ ಕೆಲವೊಂದು ಕಡೆ ಕಡಿಮೆ ಆಗ್ತಿದೆ ಅಂತ ನಿಮ್ಗೆ ಅನ್ಸೋದಿಲ್ವಾ? ಯಾಕೆ ಅಂದರೆ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇಷ್ಟು ವಿಚಾರಗಳು. ಇದು ನಾನು ಹೇಳಿದ್ದು 1%, 100ರಲ್ಲಿ 1% ಅಷ್ಟೇ ನಾನು ಹೇಳಿರೋದು. ಅವ್ರ ಶಿಷ್ಯರನ್ನೆಲ್ಲರನ್ನೂ ಸಂದರ್ಶನ ಮಾಡಿದಾಗ ನಿಮಗೆ ಒಂದು ಅಗಾಧವಾದ ವಿಚಾರಗಳು ಸಿಗ್ತವೆ. ಸೊ ಹಾಗಾಗಿ ಅದು ಇವ್ರಿಗೆ ಗೊತ್ತಿಲ್ಲ. ಯಾವುದೋ ಹುಳ ಎಲ್ಲ ಅವರಿಗೆ ಕಾಪಿ ಮಾಡಿದೆ, ಅದು ಕಾಪಿಯಾ ಅಂತ, ರೀಮೇಕಾ ಅಂತ. ಅವನು ಯಾವನ ಹುಳ, ಅವನು ಹಂಗೆ ಮಾತಾಡ್ತಾನೆ ಅಂದರೆ ನಮಗೆ ಜಾಡಿಸಿ ಓದಬೇಕು ಅನಿಸುತ್ತೆ. ಯಾಕಂದರೆ 100 ರೀಮೇಕ್ ಸಿನಿಮಾಗಳಲ್ಲೇ ಅವ್ರು ರೀಮೇಕ್ ಸಾಂಗ್ ಮಾಡಿಲ್ಲ. ಅದು ಅವ್ರು ಬೇಕಾದ್ರೆ ಇದು ಮಾಡಲಿ, ಡಿಸ್ಕೋಗ್ರಫಿ ಗೂಗಲಲ್ಲಿ ಹಂಸಲೇಖ ಗುರುಗಳ ಡಿಸ್ಕೋಗ್ರಫಿ ನೋಡಿ ಚೆಕ್ ಮಾಡಲಿ.
ಯಾವ ರೀಮೇಕ್ ಸಿನಿಮಾಕ್ಕೆ ಅದೇ ಹಾಡನ್ನು ಯೂಸ್ ಮಾಡಿದ್ದಾರೆ ಅಂತ ಒಂದೇ ಒಂದು ಮಾಡಿದೆ ಅದನ್ನು ಮೀರಿಸಿ ಕೊಟ್ಟಿದ್ದಾರಲ್ವ ಅದು. ಹಾಗಾಗಿ ಇವತ್ತಿನ ಜನ್ರೇಷನ್ ಅವ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಆಮೇಲೆ ಆವಾಗಲೇ ಅವರಿಗೆ ನಾವು ಮಾತಾಡಬಾರ್ದು. ಮೊದಲೆಲ್ಲ ದೊಡ್ಡವರು ಮಾತಾಡ್ತಾಯಿದ್ರೆ ಇಷ್ಟೊಂದು ಇದು ಮಾಡ್ತಿರಲಿಲ್ಲ, ಕೇಳ್ತಿದ್ರು. ಇವಾಗ ಆ ಥರ ಇಲ್ಲ. ಇವಾಗ ಏನಾಗಿದೆ, ಎಲ್ಲರೂ ನಾನೇ ಗ್ರೇಟ್ ಅಂತ ಆ ಭಾವನೆ ಎಲ್ಲರ ಹತ್ರನೂ ಇದೆ. ಈಗ ಟೀಕೆ, ಈಗ ನನ್ನ ಈ ಒಂದು ಸಂದರ್ಶನ ನೋಡಿ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬೈಯೋರು ಇರ್ತಾರೆ. ಅದು ಅದು ಇದೆ. ಅಂದರೆ ಯಾಕೆ ಬೈತಾರೆ ಅಂದರೆ ಅವ್ರಿಗೆ ನನ್ನ ಯೋಗ್ಯತೆಯೂ ಗೊತ್ತಿಲ್ಲ, ನಮ್ಮ ಗುರುಗಳ ಯೋಗ್ಯತೆಯೂ ಗೊತ್ತಿಲ್ಲ, ನಮ್ಮ ಸಾಧನೆನೂ ಅವರ ಯೋಗ್ಯತೆನೂ ಅವರಿಗೂ ಗೊತ್ತಿಲ್ಲ. ಹೌದಾ, ಕೆಳಮಟ್ಟದಲ್ಲಿದ್ದಾರೆ ಅಂತ ಅದು ಗೊತ್ತಿಲ್ಲ. ಹೌದು, ಅವರು ಒಂದು ಧೂಳಿಗಿಂತಲೂ ಕೆಳಗಡೆ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಅವರು ಆ ಥರ ಎಲ್ಲ ಕಮೆಂಟ್ಗಳು ಹಾಕ್ತಾರೆ. ಕಮೆಂಟ್ಗಳಿಗೆ ವಿಚಾರಕ್ಕೆ ಬಂದರೆ, ಈ ಕಮೆಂಟ್ ಮಾಡೋರಿಗೆ ನಿಮ್ಮ ಏನಾದರೂ ಒಂದು ಮಾತು ಹೇಳೋದಾದ್ರೆ ಏನು ಹೇಳ್ತೀರಿ? ನಾನು ಎಲ್ಲ ಯೂಟ್ಯೂಬರ್ಸ್ ಒಳ್ಳೆ ಕಾರ್ಯಕ್ರಮ ಕೊಡೋರಿಗೆ ನಾನು ಹೇಳೋದಿಷ್ಟೇ, ಕಮೆಂಟ್ ಬಾಕ್ಸ್ ತೆಗೆದುಬಿಡಿ. ಯಾಕಂದರೆ ಮನೆಯೊಳಗಡೆ ಸೊಳ್ಳೆ ಬರಬಾರ್ದು ಅಂತ ನಾವು ಸೊಳ್ಳೆ ಪರದೆ ಹಾಕ್ತೀವಿ, ಇದಾಗ್ತೀವಿ, ಮತ್ತು ಸೊಳ್ಳೆ ಬತ್ತಿ ಹಾಕ್ತೀವಿ, ಮಾಸ್ಕಿಟೋ ರೆಪೆಲೆಂಟ್ ಹಾಕ್ತೀವಿ. ಅಂದರೆ ಸೊಳ್ಳೆ ಬರಬಾರ್ದು, ಕಚ್ಚೋದು ಕಿರಿಕಿರಿ, ಅದು ಕಚ್ಚೋದು. ಅದೇ ಥರ ಕಮೆಂಟ್ ಬಾಕ್ಸ್ ಕ್ಲೋಸ್ ಮಾಡಿ. ಯಾಕೆ ಆ ಕಮೆಂಟ್ ಕಟ್ಕೊಂಡು ಏನಾಗಬೇಕು? ಒಳ್ಳೆಯವರು ಅಪ್ರಿಷಿಯೇಟ್ ಮಾಡ್ತಾರೆ, ಕೆಟ್ಟವರು ಈ ಕೆಟ್ಟ ಕಮೆಂಟನ್ನು ನಾವು ಕೇಳ್ಕೊಂಡೋದನ್ನು ಸುಮ್ಮನೆ ನಾವ್ಯಾಕೆ ಹಿಂಸೆ ಪಡಬೇಕು? ಕಮೆಂಟೇ ಬೇಡ. ಆ ಕಮೆಂಟ್ ಮಾಡೋರು ಅವರೊಳಗೆ ಮಾಡ್ಕೊಳ್ಳಿ. ಈ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಆ ಗಲೀಜು ಇರಬಾರ್ದು. ಕಸ ಕೊಳಕು ವಾಶ್ ಮಾಡಬೇಕು. ಅಂತ ಅದ್ಭುತವಾದ ವ್ಯಕ್ತಿಯ ಒಂದು ವಿಚಾರಧಾರೆಗಳನ್ನ ಹೇಳುವಂತ ಒಂದು ಸಂದರ್ಶನದಲ್ಲಿ ಅಂತಹ ಕಮೆಂಟ್ಗಳ ಅವಶ್ಯಕತೆ ಬೇಡ. ಅವಶ್ಯಕತೆ ಬೇಡ. ಕಮೆಂಟ್ ಬಾಕ್ಸ್ ಕ್ಲೋಸ್ ಮಾಡಿ. ಇದು ನಾನು ಎಲ್ಲ ಹೆಣ್ಮಕ್ಳಿಗೂ ಅದನ್ನೇ ಹೇಳೋದು. ಯಾಕಂದರೆ ಹೆಣ್ಮಕ್ಳು ಬಂದರು ಅಂದ ತಕ್ಷಣ, ಅವರು ರೀಲ್ಸ್ ಮಾಡಿದ್ರು ಅಥವಾ ಒಂದು ಯಾವುದೋ ಬಗ್ಗೆ ಹೇಳಿದ್ರು ಅಂದ ತಕ್ಷಣ ಶುರು ಅಶ್ಲೀಲ ಕಮೆಂಟ್ಗಳು. ನಾನು ಹೆಣ್ಮಕ್ಳು ಕಮೆಂಟ್ ಇರಬೇಕು. ಹೌದು, ಆದರೆ ಹೆಣ್ಮಕ್ಳಿಗೆ ಹೇಳೋದು ತೆಗೆದುಬಿಡಿ, ಅದು ನೀವು ಕ್ಲೋಸ್ ಮಾಡಿ. ಆ ಕಮೆಂಟ್ಗಳ ಆಸೆನಾ ನಿಮಗೆ? ಆ ಕೆಟ್ಟ ಕಮೆಂಟ್ ಬೇಕು ಅಂತ ಆಸೆನಾ? ಬೇಡ. ಅದು ಇವಾಗಲಿಂದ ಸ್ವಲ್ಪ ನಮ್ಮ ಹೆಣ್ಣು ಮಕ್ಕಳು ಎಚ್ಚೆತ್ತುಕೊಳ್ಳಿ. ಹಲವಾರು ಸೋಷಿಯಲ್ ಮೀಡಿಯಾ ಗೀಳಮಿಗೆ ಬೀಳದೆ ಕಮೆಂಟ್ಗಳನ್ನು ಸ್ವಲ್ಪ ಬ್ಲಾಕ್ ಮಾಡಿ ನಿಮ್ಮನ್ನು ನೀವು ಸೇಫ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಶ್ರೀಗಂಧ ಟಿವಿ ಕನ್ನಡ ಮುಖಾಂತರ. ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ನಮ್ಮ ಹಂಸಲೇಖ ಸರ್, ನಾದ ಬ್ರಹ್ಮ ಹಂಸಲೇಖ ಸರ್ ಅವ್ರ ಬಗ್ಗೆ ಹಲವಾರು ವಿಚಾರಧಾರೆಗಳನ್ನು ನಮ್ಮೊಟ್ಟಿಗೆ ಶ್ರೀಗಂಧ ಟಿವಿ ಕನ್ನಡ ಮುಖಾಂತರ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಧನ್ಯವಾದಗಳು. ಇದೊಂದು ಒಳ್ಳೆಯ ಅವಕಾಶ ನನಗೆ. ಗುರುಗಳಿಗೆ ಒಂದು ಸಣ್ಣ ಗುರುದಕ್ಷಿಣೆ ಅವ್ರ ಬಗ್ಗೆ ಹೇಳುವಂಥ ಒಂದು ಸಂದರ್ಭ ನನಗೆ. ಶ್ರೀಗಂಧ ಟಿವಿಗೆ ನಿಮಗೆ ಎಲ್ಲ ನಾನು ಧನ್ಯವಾದ ಹೇಳ್ತೀನಿ. ಅದು ಹಾಗೇನೆ ನಿಮ್ಮ ಗುರು ಶಿಷ್ಯರ ಸಂಬಂಧ ಹೀಗೆ ಇರಲಿ, ಚಿರಕಾಲ ಹಾಗೆ ಇರಲಿ ಅಂತ ನಮ್ಮ ಶ್ರೀಗಂಧ ಟಿವಿ ಮುಖಾಂತರ ನಿಮಗೆ ಹಾರೈಸ್ತಾ ಇದ್ದೀವಿ ಸರ್. ತಥಾಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಹಂಸಲೇಖ ಸರ್ ಅವರ ಬಗ್ಗೆ ಹಲವಾರು ವಿಚಾರಧಾರೆಗಳನ್ನು ನಮ್ಮ ವಿ ಮನೋಹರ್ ಸರ್ ಹೇಳ್ಕೊಂಡ್ರು. ಹಾಗೆ ಹಲವಾರು ಅವರ ಬಗ್ಗೆ ವಿಚಾರಧಾರೆಗಳನ್ನು ಕೂಡ ಹೇಳ್ಕೊಳ್ಳೋರಿದ್ದಾರೆ. ಅದ್ರ ಜೊತೆಗೆ ನಮ್ಮ ಶ್ರೀಗಂಧ ಟಿವಿಯಲ್ಲಿ ಹಲವಾರು ವಿಚಾರಧಾರೆಗಳು, ಸೆಲೆಬ್ರಿಟಿ ಶೋಗಳು ಬರೋ ಹಂತದಲ್ಲಿದೆ. ಸೊ ಆದಷ್ಟು ಮಟ್ಟಿಗೆ ಶ್ರೀಗಂಧ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಲವಾರು ವಿಚಾರಧಾರೆಗಳನ್ನು ನೀವು ಕೂಡ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ಇವತ್ತಿನ ಸ್ಪೆಷಲ್ ಎಪಿಸೋಡ್ ಅಂತ ಹೇಳ್ತಾ, ನಾನು ರಂಜಿತಾ ಸುರೇಶ್, ಮತ್ತೆ ಸಿಗೋಣ.